ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸೌತ್ ಈಸ್ಟ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ. ಯಾರಿಗೆ ಕ್ಯಾರೆಟ್ ಹಲ್ವಾ ಇಷ್ಟ ಇರೋಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಇರುತ್ತೆ. ಹಾಗೆ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು, ಮಾಡೋ ವಿಧಾನ ಏನು ತಿಳಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ 1 kg ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಸಣ್ಣದಾಗೆ ತುರ್ಕೋಬೇಕಾಗತ್ತೆ ನೀವು. ಹಾಗೆ ನೋಡಿ, ಇದು ಉಡುಡಿ ಆಗಿದೆ, ಅಂದರೆ ನೀರಂಶ ಜಾಸ್ತಿ ಇಲ್ಲ, ಯಾಕಂದರೆ ಸ್ವಲ್ಪ ತಾರಕ್ಕೆ ಬಿಟ್ಟಿದ್ದೆ ತುರಿದಾದ್ಮೇಲೆ. ಹಾಗೆ 1/4 ಕಪ್ ದ್ರಾಕ್ಷಿ ಬೇಕಾಗುತ್ತೆ, ಒಣ ದ್ರಾಕ್ಷಿ. ಮತ್ತು ಪಿಸ್ತಾನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 1/4 ಕಪ್. ಹಾಗೆ ಗೋಡಂಬಿ ಮತ್ತು ಬಾದಾಮಿನ ಈ ಥರ ಸ್ಲೈಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಮಿಲ್ಕ್ ಮೇಡ್ ಬೇಕಾಗುತ್ತೆ. ಇಷ್ಟು ಯೂಸ್ ಮಾಡಲ್ಲ, 1 ಕಪ್ ಹಾಕಿದ್ರೆ ಸಾಕು. ಮತ್ತು ಕೋವಾ ಕೂಡ ಅಷ್ಟೇ, ಒಂದು 4 to 5 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ಹಾಗೆ ಹಾಲು 1 ಲೀಟ್ರ್ ಬೇಕಾಗುತ್ತೆ. ಮತ್ತು ಸಕ್ಕರೆ 1 ಕಪ್, ಏಲಕ್ಕಿ ಪೌಡರ್ 1 ಟೇಬಲ್ ಸ್ಪೂನ್, ಹಾಗೆ ತುಪ್ಪ ಒಂದು ಅರ್ಧ ಕಪ್ ತೊಗೊಳ್ಳಿ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳಿ. ಹಾಗೆ ತುಪ್ಪ ಏನು ತೊಗೊಂಡಿರ್ತೀರೋ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳಿ, ಡ್ರೈ ಫ್ರೂಟ್ಸ್ ಒಗ್ಗರಣೆ ಮಾಡೋಕ್ಕೆ. ಸೊ ನಾನಿಲ್ಲಿ ಸ್ವಲ್ಪ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನ ಡ್ರೈ ಫ್ರೂಟ್ಸ್ ಒಗ್ಗರಣೆ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ತುಪ್ಪನ ಸ್ವಲ್ಪ ಹೊತ್ತು ಕಾಯಕ್ಕೆ ಬಿಡಬೇಕಾಗತ್ತೆ. ತುಪ್ಪ ಕಾದ ನಂತರ ಏನು ಕ್ಯಾರೆಟ್ ತುರಿದಿಟ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹುರಿಬೇಕಾಗತ್ತೆ. ಕ್ಯಾರೆಟಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಡ್ರೈನ್ ಔಟ್ ಆಗಬೇಕು. ಮತ್ತು ನಿಮಗೆ ಕ್ಯಾರೆಟ್ ಸ್ವಲ್ಪ ತುಪ್ಪನ ಚೆನ್ನಾಗಿ ಹಿಡಿದಿರಬೇಕು. ಆವಾಗ ನಿಮಗೆ ತುಂಬಾ ಚೆನ್ನಾಗಿ ಬೇಯುತ್ತೆ ಕ್ಯಾರೆಟು. ಇದನ್ನು ನೀವು ಹೈ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು, ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ತುಂಬ ಲೇಟ್ ಆಗುತ್ತೆ. ಹಾಗೆ ಹೈ ಫ್ಲೇಮಲ್ಲಿ ಇಟ್ಟು ನೀವೇ ಕಂಪ್ಲೀಟಾಗಿ ಫ್ರೈ ಮಾಡ್ತಿದ್ರೆ ತಳ ಕೂಡ ಹಿಡಿಯಲ್ಲ. ಒಂದು 5ರಿಂದ 6 ನಿಮಿಷ ಕಂಪ್ಲೀಟಾಗಿ ಫ್ರೈ ಮಾಡ್ಕೊಳ್ಳಿ ಕ್ಯಾರೆಟ್ನ. ಇವಾಗ ಕ್ಯಾರೆಟ್ ಕಂಪ್ಲೀಟಾಗಿ ಫ್ರೈ ಆಗಿದೆ. ಇದಕ್ಕೆ 1 ಲೀಟರ್ ಹಾಲು ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಲನ್ನ ನಾನು ಮುಂಚೆನೇ ಕಾಯಿಸಿಟ್ಟಿಲ್ಲ, ಯಾಕಂದರೆ ಕೋಲ್ಡ್ ಹಾಲು ಏನು ಫ್ರಿಜ್ಜಲ್ಲಿ ಏನಿಟ್ಟಿರ್ತೀರ ಅಥವಾ ಹಾಗೆ ನಾರ್ಮಲ್ ಏನಿರುತ್ತೆ ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಹಾಲು ಜೊತೆ ಕ್ಯಾರೆಟ್ ಬೇಯಬೇಕಾಗತ್ತೆ, ಅದಕ್ಕೆ ನಾನು ಸಪ್ರೇಟಾಗಿ ಹಾಲನ್ನ ಕಾಯಿಸ್ಕೊಂಡಿಲ್ಲ. ಇದ್ರ ಜೊತೆಗೆ ಬಿಟ್ಟರೆ ಕ್ಯಾರೆಟ್ ಕೂಡ ತುಂಬಾ ಚೆನ್ನಾಗಿ ಹಾಲಿನ ಅಂಶ ಹಿಡ್ಕೊಂಡು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ. ಇದನ್ನು ಅಷ್ಟೇ ಹೈ ಫ್ಲೇಮಲ್ಲೇ ಬಿಡ್ಬೋದು, ಯಾಕಂದರೆ ನೀವು ಅಲ್ಲೇ ಇದ್ದು ನೋಡ್ಕೋತೀರಾ ಅಂದರೆ ಹೈ ಫ್ಲೇಮಲ್ಲೇ ಬಿಟ್ಟು ಅವಾಗವಾಗ ತಿರುಗಿಸ್ತಿದ್ರೆ ಪರ್ಫೆಕ್ಟಾಗಿರುತ್ತೆ. ಈ ಸ್ವೀಟ್ಸ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸ್ ಜಾಸ್ತಿನೇ ಇರಬೇಕು, ಯಾಕಂದರೆ ನಮಗೆ ಕಂಪ್ಲೀಟಾಗಿ ಪಟ ಅಂತ ಮಾಡಿ ಬೇಗ ಮುಗ್ದಾಗುತ್ತೆ ಅನ್ನೋ ಅಡುಗೆಗಳೆಲ್ಲ ಸ್ವೀಟು ತುಂಬ ವೆಯ್ಟ್ ಮಾಡಬೇಕಾಗತ್ತೆ, ಅಲ್ಲೇ ನಿಂತ್ಕೊಂಡು ಓಕೆ ಈಗಾಯ್ತಾ ಆಗಾಯ್ತಾ ಆ ಥರ. ಬಟ್ ಏನಂದರೆ ಎಷ್ಟು ವೆಯ್ಟ್ ಮಾಡ್ತೀರೋ ಅಷ್ಟು ವರ್ತ್ ಅಂತಲೇ ಹೇಳ್ಬೋದು. ನಿಮಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಸಿಗೋ ಖುಷಿ ಇದೆಯಲ್ಲ, ಅದು ಕ್ಯಾರೆಟ್ ಹಲ್ವಾ ಸೀರಿಯಸ್ಲಿ ಸಖತ್ತಾಗಿರುತ್ತೆ. ಈಗ ನೋಡಿ, ಹಾಲು ಸ್ವಲ್ಪ ಸುಂಡಿದೆ, ಹಾಗೆ ಗಟ್ಟಿ ಆಗ್ತಾ ಇದೆ. ಇದು ಇನ್ನೂ ಸ್ವಲ್ಪ ಗಟ್ಟಿ ಆಗೋ ತನಕ ಬಿಡಬೇಕಾಗತ್ತೆ. ಇವಾಗ ಕೋವಾ ಏನು ತೊಗೊಂಡಿರ್ತೀವಿ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೋವಾ ಒಂದು ಅರ್ಧ ಕಪ್ ತೊಗೊಂಡ್ರೆ ಸಾಕು. ಕ್ಯಾರೆಟ್ ಹಲ್ವಾನ ಕೋವಾ ಇಲ್ಲದೆ ಕೂಡ ಮಾಡ್ಬೋದು, ಬಟ್ ಕೋವಾ ಹಾಕಿದ್ರೆ ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಅದೇ ರೀತಿ ನಿಮಗೆ ಹಾಲು ಜಾಸ್ತಿ ತೊಗೊಳ್ಳಲ್ಲ. ಈಗ 2 ಲೀಟ್ರು 2.5 ಲೀಟ್ರು ಹಾಕೋ ಇದರಲ್ಲಿ 1 ಲೀಟ್ರು ಹಾಲು ಹಾಕ್ಕೊಂಡು ಕೋವಾ ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ನಿಮ್ಗೆ ಅದೇ ಟೇಸ್ಟ್ ಇಲ್ಲಿ ಕೋವಾನೇ ಕೊಟ್ಬಿಟ್ಟಿರುತ್ತೆ. ಆ್ಯಂಡ್ ವೆಯ್ಟ್ ಕೂಡ ಮಾಡೋಷ್ಟಿರಲ್ಲ, ಹಾಲು ಬೇಯೋ ತನಕ ವೆಯ್ಟ್ ಮಾಡಬೇಕು ಆ ಥರ ಎಲ್ಲ ಏನೂ ಇಲ್ಲ. ಈಗ ನೋಡಿ, ಕೋವಾ ಹಾಕಿದ್ಮೇಲೆ ಕಂಪ್ಲೀಟಾಗಿ ಗಟ್ಟಿಯಾಗಿದೆ. ಸಿಮ್ಮಲ್ಲಿ ಇಟ್ಕೋಬೇಕಾಗತ್ತೆ ನೀವು ಗಟ್ಟಿ ಆಗ್ತಾಯಿದೆ ಅಂದಾಗ. ಇವಾಗ ಕಂಡೆನ್ಸ್ ಮಿಲ್ಕ್ 1 ಕಪ್ ಯೂಸ್ ಮಾಡ್ತಿದ್ದೀನಿ. ಹಾಗೆ ಕಂಡೆನ್ಸ್ ಮಿಲ್ಕ್ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಕ್ಯಾರೆಟ್ಗೆ ಕಂಪ್ಲೀಟಾಗಿ ಬ್ಲೆಂಡ್ ಆಗಬೇಕು. ಸೊ ಇವಾಗ ನೀವು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಾಡಬೇಕಾಗತ್ತೆ. ಇವಾಗ 1 ಕಪ್ ಸಕ್ಕರೆ ಏನು ತೊಗೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇವಾಗ ಏಲಕ್ಕಿ ಪೌಡರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಪೌಡರ್ ನೀವು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ರೆ ಬೆಸ್ಟ್ ಅಲ್ಲ. ಸ್ವಲ್ಪ ಏಲಕ್ಕಿ ತೊಗೊಂಡು ಅದಕ್ಕೆ ಸಕ್ಕರೆ ಹಾಕ್ಕೊಂಡು ರುಬ್ಬಿಟ್ಕೊಳ್ಳಿ. ಯಾವುದಾದ್ರು ಸ್ವೀಟ್ ಡಿಶ್ ಮಾಡಿದಾಗ ಆ್ಯಡ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನಿಮಗೆ ಹೋಟೆಲಲ್ಲಿ ಎಷ್ಟು ಚೆನ್ನಾಗಿರುತ್ತೋ ಕ್ಯಾರೆಟ್ ಹಲ್ವಾ, ಅದೇ ರೀತಿ ಟೇಸ್ಟ್ ಇಲ್ಲಿ ಮನೇಲಿ ಕೂಡ ನಾವೇ ಇದೇ ಥರ ಮಾಡ್ಕೋಬೋದು.
ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆನೇ, ಜಾಸ್ತಿ ಇಂಗ್ರೀಡಿಯೆಂಟ್ಸು ಇದೆ ಹಾಕೋಕ್ಕೆ ಅನ್ನೋ ಥರನೂ ಇಲ್ಲ. ಡ್ರೈ ಫ್ರೂಟ್ಸ್ ಆಬ್ವಿಯಸ್ಲಿ ಮನೇಲೇ ಇರುತ್ತೆ. ಏನಂದರೆ ನೀವು ಕೋವಾ ಮತ್ತು ಕಂಡೆನ್ಸ್ ಮಿಲ್ಕನ್ನು ತೊಗೋಬೇಕಾಗತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಪರ್ಫೆಕ್ಟಾಗಿದೆ ಅಂತ. ಇನ್ನೇನಿಲ್ಲ, ಫೈನಲ್ ಸ್ಟೆಪ್ಪಲ್ಲಿದ್ದೀವಿ. ಈಗ ಡ್ರೈ ಫ್ರೂಟ್ಸ್ನ ಒಗ್ಗರಣೆ ಮಾಡಿ ಆ್ಯಡ್ ಮಾಡಿದ್ರೆ ಕ್ಯಾರೆಟ್ ಹಲ್ವಾ ರೆಡಿ ಇರುತ್ತೆ. ಅರ್ಧ ಕಪ್ ತುಪ್ಪ ಏನು ನೀವು ಆಗಲೇ ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಕಿರುತ್ತೋ ಅದನ್ನು ಇಲ್ಲಿ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಮಾಡಿ, ಜಾಸ್ತಿ ಸೀಸಕ್ಕೆ ಹೋಗಬೇಡಿ. ಹಾಗೆ ಅದೇ ತುಪ್ಪಕ್ಕೆ ಪಿಸ್ತಾನ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಬಾದಾಮಿ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಜೊತೆಗೇ ದ್ರಾಕ್ಷಿ ಕೂಡ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಆವಾಗ ತುಪ್ಪ ಕಂಪ್ಲೀಟಾಗಿ ಖಾಲಿ ಆಗುತ್ತೆ, ದ್ರಾಕ್ಷಿ ಎಲ್ಲ ಹೀರ್ಕೊಂಡಿರುತ್ತಲ್ವ. ಇವಾಗ ಫ್ರೈ ಮಾಡಿದಷ್ಟು ಡ್ರೈ ಫ್ರೂಟ್ಸ್ನ ಕ್ಯಾರೆಟ್ ಹಲ್ವಾಗ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಇದೆಲ್ಲ ಆ್ಯಡ್ ಮಾಡಿದಾದಮೇಲೆ ಸ್ವಲ್ಪ ಇದನ್ನು ಕ್ಲೋಸ್ ಮಾಡಿ, ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಆ ಡ್ರೈ ಫ್ರೂಟ್ಸ್ ಅರೋಮಾ ಎಲ್ಲ ಇದಕ್ಕೆ ಹಿಡಿಬೇಕಲ್ವ, ಆವಾಗ ಇನ್ನೂ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ನೋಡಿ ಈ ಕನ್ಸಿಸ್ಟೆನ್ಸಿ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ನೋಡೋದ್ರಲ್ಲ ಹೋಟೆಲ್ ಸ್ಟೈಲ್ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ. ಈಗ ನೀವು ಕ್ಯಾರೆಟ್ ಹಲ್ವಾ ತಿನ್ಬೇಕಂದ್ರೆ ರೆಸ್ಟೋರೆಂಟ್ಗೆ ಹೋಗ್ಬೇಕಂತಲೇ ಏನಿಲ್ಲ, ಮನೇಲೇ ಮಾಡ್ಕೊಂಡು ತಿನ್ಬೋದು. ಹಾಗೆ ತುಂಬಾ ಚೆನ್ನಾಗಿರುತ್ತೆ. ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕನ್ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿದ್ದಾರೋ ತುಂಬ ಧನ್ಯವಾದಗಳು.